ಹಲೋ ಗಾಯ್ಸ್, ಸಂಡೇ ಮಾರ್ನಿಂಗು ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಬೆಟ್ಟಕ್ಕೆ ಹೊಟ್ಟಿದ್ದೀವಿ. ನಿನ್ನೆ ಮಳೆಗೂ ಆ ಜನರಿಗೆ ಫುಲ್ಲು ಗಿಜಿ ಗಿಜಿ ಆಗ್ಬಿಡುತ್ತೆ ಅಂತ ಬೆಟ್ಟಕ್ಕೆ ಓಡಕ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಸಂಡೇ. ನಿನ್ನೆ ಸುಮ್ಮನೆ ನಂಜನಗೂಡಿಗೆ ಹೋಗಿ ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ಹೊಟ್ಟಿರೋದು. ಸಖತ್ ತಂಪಾಗಿದೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ಈಗ ತಾನೇ ಚೇಂಜ್ ಆಯ್ತು 6 ಗಂಟೆ ಅಂತ. ತಣ್ಣಗಿದೆ. ಒಂಥರ ಓಡ್ಸಕ್ಕೆ ಖುಷಿ ನೋಡಿ. ಮೈಸೂರಲ್ಲಿ ಈ ತರ ಖಾಲಿ ರೋಡ್ ಇದ್ಬಿಟ್ರೆ, ಜನರೇ ಇಲ್ಲ ಅಂದ್ಬಿಟ್ರೆ ಆರಾಮಾಗಿ ಹೋಗ್ಬೋದು. ನನಗೆ 6 ಗಂಟೆಗೆ ಹಸು ಆಗ್ತಿದೆ ಗುರು. ಅಲ್ಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನೋಡ್ಬೇಕು. ಓ, ಜಾಲಿ ಫುಲ್ಲು ಓಡಿ ಹಂಗೆ ಕರೆಕ್ಟಾಗಿ 10 ನಿಮಿಷ ತಿರುಗಿದೀವಿ ಬರೀ ಸಿಟಿಯಲ್ಲೇ. ಸಿಟಿಯಲ್ಲೇ 10 ನಿಮಿಷ ತಿರುಗಿದೀವಿ. ಗ್ರೇಟ್ ನಾವು. ಎಕ್ಸರ್ಸೈಸ್ ಮಾಡ್ತಾ ಇರೋದು ಗುರು. ನಾನೇನೋ ಅನ್ಕೊಂಡ್ಬಿಟ್ಟೆ. ಚಾಮುಂಡಿ ಸತ್ತದೆ. ಬಣ್ಣ ಬರ್ತಾ ಇರೋದು ಸೌಂಡು ಅಂತ ಬರ್ತಾ ಇದೆ. ಇನ್ನ ಮೇಲೆ ಹೋಗ್ಬೇಕು. ಇನ್ನ ಒಂದ್ ರೌಂಡ್ ಹಿಂಗ್ ಹೋಗ್ಬೇಕು. ರೋಡ್ ಚಿಕ್ಕದಲ್ವಾ, ಎಲ್ಲ ಬಸ್ ಎಲ್ಲ ಬಂದ್ಬಿಟ್ಟೈತೆ ಗುರು. ಬಸ್ ಅವ್ರೇನ್ ನಮ್ಗೆ ಜಾಗನೇ ಕೊಡ್ತಿಲ್ಲ. ಬರೀ ಬಸ್ಸೇ ಇದೆ ಗುರು. ವ್ಯೂ ನೋಡ್ತಾ ಇದಾರೆ. ಇನ್ನ ವ್ಯೂ ನೋಡೋರೆಲ್ಲ ಇಲ್ಲ ನಿಂತ್ಕೊಂಡ್ಬಿಟ್ರೆ ಬೆಟ್ಟಕ್ಕೆ ಹೋಗಿ ಬರೋದು ಯಾವಾಗ? ಪಾರ್ಕಿಂಗ್ಗಿನ ಮುಂಚೆ ಅಲ್ಲಿ ಟ್ರಾಫಿಕ್ ಆಗಿದ್ರೆ ಫುಲ್ ಕಷ್ಟ. ಅಲ್ಲ ಆನ್ ಬಸ್ ಆರಾನ್ ಅನ್ಕೊಂಡು ಸೈಡಿಗೆ ಬಿಡ್ತಾ ಇದೀನಿ ನಾನು. ಅಲ್ಲ ಕಾರ್ ಆರಾನ್ ಅನ್ಕೊಂಡು. ಯಪ್ಪ, ಹೆಂಗ್ ಇಟ್ಕೊಂಡಿರ್ತಾನೋ ಏನೋ. ಏ ಬಂದೇ ಬಿಟ್ರಿ. ಏ ನೋಡಿದ ತಕ್ಷಣ ಹಂಗೆ ಹೆಂಗೆ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿ.
ಒಳಗಡೆ ಬಿಟ್ಟಿದೆ, ಹೋಗ್ತಾ ಇದೀವಿ ಅಂದ್ರೆ ಮಸ್ತ್. ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡ್ಕೊಂಬಾರ್ದು. ಬೆಳಿಗ್ಗೆ ಬಿಟ್ಟ ತನಕ ಆದ್ರೂ ಹೋಗ್ಬೋದು. ಹಂಗೆ ಇದೇ ಕಾಣಿಸ್ತಿಲ್ಲ. ಅಪ್ಪ ನಿಲ್ಸಿದೀವಿ. ಲೋ ಒಳಗಡೆ ಫುಲ್ ನುಗ್ಬಿಡು ಹೇಳ್ತೀನಿ. ಹ್ಞೂ, ನಾನು ಆಲ್ರೆಡಿ ಟೆಂಪಲ್ ಮುಂದೆನೆ ನಿಲ್ಸ್ಬಿಟ್ಟಿದ್ದೀನಿ ಗಾಡಿನ. ಹ್ಮ್. ಏ ಬಾರ ಲೋ, ಇದೆ ಬಾರ ಲೋ, ಬೇಜಾನ್ ಇದೆ, ಬಾ ಬೇಗ ಬೇಗ ನುಗ್ಸ್ಬೇಕಪ್ಪ. ಈ ತರ ಕೇಳ್ಕೊಂಡಿದ್ರೆ ಆಗಲ್ಲ. ಕ್ರೇಜಿ. ದರ್ಶನ ಬೇಕಾಯ್ತಾ? ಫುಲ್ಲು ಇನ್ನ ಆಚೆಯಿಂದ ನಮಸ್ಕಾರ ಹೊಡ್ಕೊಂಡು ಹೋಗ್ತಿದ್ದೀರಾ? ಬಾಯ್ ಬಾಯ್. ಹೆಂಗಿತ್ತು ವ್ಯೂ? ಎಕ್ಸ್ಕ್ಯೂಸ್ ಮೀ. ಸೊ ಅದಕ್ಕೋಸ್ಕರ ಎಲ್ಲರೂ ಹೆಂಗ್ ನಿಂತಿದ್ದಾರೆ, ಹೆಂಗ್ ನಿಂತವ್ರು ನೋಡಿ. ಗ್ರೌಂಡ್ ಕಾಣಿಸುತ್ತೆ ಗುರು, ರೇಸ್ ಕೋರ್ಸ್. ಬಿಡ್ಲಾ? ನ್ಯೂಟ್ರಲ್ ಹಾಕೋದು ಬಿಡೋದು. ನಾವು ಒಬ್ಬೊಬ್ರೆ ಮಾತಾಡ್ಕೊಂಡು ಹೋಗ್ತೇವೆ. ಎಲ್ಲ ಮಲ್ಲುಗರು, ಮಲ್ಲೂಸೇ ಬಂದ್ಬಿಟ್ಟವ್ರೆ. ಅರ್ಧ ತುಂಬೋಗಿರೋದೆ ಮಲ್ಲೂಸು. ನಮ್ಮವ್ರಿಗೆಲ್ಲ
ನೋಡಿ ನೋಡಿ ಬೇಜಾರಾಗಿ ಹೋಗಿದೆ. ನಮ್ಮವರೆಲ್ಲ ಬರೋದೇ ಇಲ್ಲಪ್ಪ, ಮನೇಲೆ ಕೂತಿರ್ತಾರೆ. ಬಂದಿದ್ರೆ ಇಡೀ ಕರ್ನಾಟಕನೇ ಬಂದ್ಬಿಟ್ಟಿರೋದು. ಏನಂತೀರಾ? ನ್ಯೂಟ್ರಲ್ ಅಲ್ಲಿ ಹಾಕ್ಬಿಟ್ಬಿಡು. ಆಫ್ ಮಾಡ್ಬಿಡು ಗಾಡಿ. ಸೊ ನ್ಯೂಟ್ರಲ್ ಅಲ್ಲಿ ಹಾಕ್ಬಿಟ್ರೆ ಗಾಡಿ ಕೆಳಗಡೆ ತನಕ ಹೋಗುತ್ತೆ. ಅದೇ as usual, ಇವ್ರು ಅಡ್ಡಾಡ ಹೆಂಗಂಗ ಓಡಿಸ್ತಾರಪ್ಪ, ಅದಕ್ಕೆ ಅದೇ ಪ್ರಾಬ್ಲಮ್. ಇಲ್ಲಾಂದ್ರೆ ಗಾಡಿ ಆರಾಮಾಗಿ ಹೋಗುತ್ತೆ ಕೆಳಗಡೆ ತನಕ. ಅದ್ರೊಳಗೆ ಹೆಂಗ್ ಹೋಗ್ತಾನೆ ಬೇಕಾವೆಲ್ಲ. ಅದ್ ಏನ್ ಅರ್ಜೆಂಟ್ ಇಕ್ಕೋನೋ ಕೆಳಗಡೆ. ಆರಾಮಾಗಿ ಪೀಸ್ಫುಲ್ ಆಗಿ ಕೆಳಗಡೆ ಹೋದ್ರೆ ಹೋಗೋರ್ಗೆ ಜಾಗ ಕೊಡೋದು. ಪೊಲೀಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ಅಪ್ಪ, ಎಷ್ಟು ಕಾಮಾಗಿ ಆನ್ಸರ್ ಮಾಡ್ತಾರೆ. ಕಂಟ್ರೋಲಿಂಗ್ ದ ಪೀಪಲ್ ಇದೆ ಅಲ್ವಾ, ದಟ್ ಈಸ್ ದ ಮೈನ್ ಥಿಂಗ್. ಸಿಕ್ಕಾಪಟ್ಟೆ ಸಾಕಾದ ಕಾಮ್ನೆಸ್ ಇದೆ. ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್ ಟು ದ ಮೈಸೂರು ಪೊಲೀಸ್. ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತಾರೆ, ಕೋಪ ತೋರಿಸಲ್ಲ. ಫಾರ್ ಸಮ್ ಇನ್ಸ್ಟೆನ್ಸ್ ದೇ ವಿಲ್ ಬ್ರೇಕ್ ಡೌನ್ ಅಷ್ಟೇ, ಬಟ್ ದೇ ಆರ್ ವೆರಿ ಕಾಮ್. ಅಂದ್ರೆ 9 days ಮ್ಯಾನೇಜ್ ಮಾಡ್ಬೇಕಲ್ವಾ, ಅದ್ಯಾರು ಮಾಡ್ತಾರೆ? ಇವಾಗ ಒಬ್ರೋ ಇಬ್ರೋ ಪೊಲೀಸ್ ಇದ್ರೆ ಓಕೆ, ಇಡೀ ಪೊಲೀಸರೇ ನಿಂತವ್ರೆ ಡ್ಯೂಟಿಯಲ್ಲಿ. ವ್ಯೂ ಪಾಯಿಂಟ್ ಆ ಕಡೆ ರೇಸ್ ಕೋರ್ಸ್ ಕಾಣಿಸ್ತು, ಈ ಕಡೆ ಏನ್ ಕಾಣಿಸುತ್ತೋ ಗೊತ್ತಿಲ್ಲ. ಈ ಕಡೆ ಅರಮನೆ ಕಾಣಿಸ್ಬೋದು. ಅರಮನೆ ಕಾಣಿಸುತ್ತೆ. ಹಲೋ, ಎಲ್ಲಿ ತಾವೆಲ್ಲಿ? ಎಲ್ಲಿದ್ದೀರಾ? ಬಂದ್ಬಿಟ್ಟು ರೂಮಿಗೆ ಫುಲ್ ಕ್ಯಾಮರಾ ಹಾಕಿದ್ರ, ಟ್ರಾಫಿಕ್ ಮೊಬೈಲ್ ಸ್ವಿಚ್ ಆಫ್ ಆಗೋಗ್ಬಿಡ್ತು. ನಿನ್ನೆನಾ? ಇವಾಗ ಎಲ್ಲಿದ್ದೀರಾ? ಹೌದಾ, ನೀವೆಲ್ಲಿದ್ದೀರಾ ಇವಾಗ? ರೂಮಲ್ಲಿ ಇದೀನಿ ನಾನು. ಬಂದ್ಬಿಟ್ಟೆ ಬೆಂಗಳೂರಿಗೆ ಹೋಗ್ಬಿಟ್ರಾ? ಹಾ ಹೌದು. ನೀವು? ನಾವ್ ಇನ್ನ ಮೈಸೂರಲ್ಲಿ ಇವತ್ತು ಓಡಾಡ್ದು. ಎಷ್ಟ್ ಗಂಟೆಗೆ ಹೊಟ್ರಿ? ನಾನ್ ನೈಟ್ 9 ಗಂಟೆಗೆ ಬಿಟ್ಬಿಟ್ಟು. ಎಲ್ಲಿ? ಹೌದಾ, ಅಷ್ಟ್ ಬೇಗ ಏನ್ ಮಾಡಿದ್ರಿ ಬಿಟ್ಬಿಟ್ಟು? ಆರಾಮಾಗಿ ಫೆಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಯಾವ್ದಾದ್ರು ಫುಡ್ ಫೆಸ್ಟ್ ಎಲ್ಲ ಇತ್ತು. ಟ್ರೈನ್ ಇತ್ತಲ್ಲ, ಅದಕ್ಕೆ ಬಂದ್ಬಿಟ್ವಿ ನಾವು. ಭಯಂಕರ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಅಂತ ಅಡ್ಡಾಡಿ. ಫುಲ್ ಅಡ್ಡಾಡ್ಬಿಟ್ಟಿದ್ದೀರಾ ಹಂಗಾದ್ರೆ? ಬೆಟ್ಟ ಬೇರೆ ಹೋಗಿದ್ವಾ. ಬೆಟ್ಟದಲ್ಲಿ ಸಾಕಾಗಿ ಹೋಗಿರುತ್ತೆ. 100 ರೂಪಾಯಲ್ಲಿ ಹೋಗಿದ್ರಾ? ಈ ಜನ ಮಾರೆ, ಅಲ್ಲೂ ಒಂದ್ 2 ಅವರ್ ಆಯ್ತು. 2 ಅವರ್, ಒಂದ್ 5 ಅವರ್ ಆಯ್ತು. 5 ಅವರ್. ನಾವು ಹೋದ ತಕ್ಷಣ ಸ್ವಲ್ಪ ನುಗ್ಬಿಟ್ರಪ್ಪ ಒಳಗಡೆ. ಹೌದಾ? 100 ರೂಪಾಯಿ ಟಿಕೆಟ್ ತಗೊಂಡ್ ನುಗ್ಬಿಟ್ರಿ ಒಳಗಡೆ. ಎಲ್ಲ ದರ್ಶನ ಎಲ್ಲ ಆಯ್ತಾ? ಆಗಿ ಆಲ್ರೆಡಿ ಇವಾಗ ಹೋಗ್ತಾ ಇದೀವಿ ಕೆಳಗಡೆ. ಎಲ್ಲಿ ಈಗ ಎಷ್ಟು ಪ್ರಯಾಣ? ಇವಾಗ ಟಿಫನ್ ಮಾಡ್ಬಿಟ್ಟು ಸ್ವಲ್ಪ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆಲ್ಲ, ಬೆಸ್ಟ್ ಮಗ, ಬೆಸ್ಟ್. ಅಲ್ಲಿ ಹೋಗ್ಬಿಟ್ಟು ಬರ್ಲಿನೇ ಹೋಗ್ಬೇಕಿತ್ತು ನೀವು. ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಚೆನ್ನಾಗಿದೆ ನೋಡಿ. ಅದಕ್ಕೆ ಫುಲ್ ಹೆಂಗೆ, ಫುಲ್ ಕ್ರೌಡಾ? ಜನ ಸಾಕಾಗೋಯ್ತು. ಮೈಯೆಲ್ಲ ಹಿಂಗಾಕ್ ಹೋಗ್ಬಿಟ್ರು. ಫುಲ್ ಹಿಂಡಾಕ್ಬಿಟ್ಟವ್ರೆ ಹಂಗಾದ್ರೆ ಜನರು. ನಡೆಯಕ್ಕೂ ಆಗಿಲ್ಲ ಗುರು, ಅಷ್ಟು ಟ್ರಾಫಿಕ್. ಫುಟ್ಪಾತ್ ಎಲ್ಲ ಜನ ಅಡ್ಡಾಡೋರ್ಗೆ ಟ್ರಾಫಿಕ್.
ನಿಂದ್ರಲ್ಲಿ ಇದು ಬರುತ್ತಲ್ವಾ, ಸ್ವಲ್ಪ ಇದು ಏನಾದ್ರು ಹೀಟ್ ಆಗುತ್ತೆ ಜಾಸ್ತಿ ಅನ್ಸುತ್ತೆ ಅದಕ್ಕೆ. ಹ್ಮ್ ಅಂದ್ರೆ ಟ್ರಾಫಿಕ್ ಅಲ್ಲಿ ಇದ್ರೆ ಹೌದು. ಅದಕ್ಕೆ. ಸಾಕಾಯ್ತು ಮಾರ. ಮತ್ತೆ ಅಲ್ಲಿ ಇಟ್ಟಿದ್ಯಲ್ಲ ಅಲ್ಲಿಂದ ಎಲ್ಲ ಎಕ್ಸಿಟ್ ಆಗ್ಬಿಟ್ರ. ಓ ಅಯ್ಯೋ ಯಪ್ಪ. ಎಲ್ಲ ಡಿಸ್ಟ್ರಿಬ್ಯೂಟ್ ಆಗೋಗ್ಬಿಟ್ಟಿರ್ತಾರೆ ಫ್ರೆಂಡ್ಸ್ ಎಲ್ಲ. ಹಾ ಓ ಅದ್ ಸಿಗೋದೇ ಇಲ್ಲ. ಇವನು ಅಷ್ಟೇ, ಇವನ್ ಚೂರ್ ಕಳ್ದೋಗ್ಬಿಟ್ರೆ ಒಂದ್ 10 ನಿಮಿಷ ಹುಡುಕ್ಬೇಕು, 10-15 ನಿಮಿಷ. ಅದ್ರಲ್ಲಿ ಟೈಮ್ ವೇಸ್ಟ್. ಏನ್ ಸಾಯಂಕಾಲ ಬರ್ತೀರಾ ನೀವು? ಸಾಯಂಕಾಲ ಹೊಡ್ತೀವಿ. ಹೌದೇನೋ? ಎಷ್ಟೊತ್ತಿಗೆ ಇಲ್ಲಿ ನೈಟ್? ಒಂದ್ 5 ಗಂಟೆ ಆ ತರ ಹೊಡ್ತೀವಿ. ಆರಾಮಾಗಿ ಬರ್ಬೋದು ನಾವು. ಅದಕ್ಕೆ ಸಂಡೇ ಅಲ್ವಾ, ನೀವು ಇಲ್ಲೇ ಇರ್ತೀರಾ ಅನ್ಕೊಂಡೆ ನಾನು. ದಿನ ಇರ್ಬೋದಿತ್ತಪ್ಪ, ಸಾಕಾಗೋಯ್ತು ನನಗೆ. ಅಲ್ಲಿ ಏನಲ್ಲಿ ನೋಡಕ್ಕೂ ಆಗಲ್ಲ ಗುರು, ಅಷ್ಟ್ ಜನ. ನೋಡಕ್ ಆಗಲ್ಲ, ಬಟ್ ಬೇರೆ ಕಡೆ ಪ್ಲೇಸಸ್ ಹೋಗ್ಬಿಟ್ರೆ ಖಾಲಿ ಜನ ಹೊಡಿತಾ ಇರ್ತಾರೆ. ಏನಕ್ಕಂದ್ರೆ ಈ ಬೆಟ್ಟ ಹತ್ತು ಬಂದ್ಬಿಟ್ರೆ, ಈ ಬೆಟ್ಟ ಹತ್ತು ಹೋಗ್ಬಿಟ್ರೆ ಸುಸ್ತಾಗೋಗ್ಬಿಡ್ತಾರೆ. ರೂಮ್ಸ್ ಜಾಸ್ತಿ ಇರುತ್ತಲ್ವಾ. ನಾವೆಲ್ಲ ರೂಮ್ ಎಲ್ಲ ಬೇರೆ ಕಡೆ ಹಾಸ್ಟೆಲ್ ಎಲ್ಲ ಹೋಗಿದ್ರಿ. ಹೌದಾ? ನಾವು ರೂಮ್ಸ್ ಎಲ್ಲ ಮಾಡಿಲ್ಲ ಅದಕ್ಕೆ. ಸೂಪರ್ ಅಲ್ಲ, ಅದಕ್ಕೆ ನಮ್ಗೇನು ಅಷ್ಟು ಖರ್ಚೇನಾಗಿಲ್ಲ. ರೂಮ್ಸ್ ಎಲ್ಲ ಆರಾಮಾಗಿ ಹೋಗ್ತಾ ಇದೀವಿ ಅದಕ್ಕೆ. ನಾವು ಬೈಕ್ ಬೇರೆ ಇರ್ಲಿಲ್ವಲ್ಲ, ಅದಕ್ಕೆ ಬಂದ್ಬಿಟ್ಟಿತ್ತು. ಯಾವ್ದ್ರಲ್ಲಿ ಹೋಗಿದ್ರಿ? ಟ್ರೈನಲ್ಲಿ ಹೋಗಿದ್ದು, ಟ್ರೈನಲ್ಲಿ ಬಂದಿದ್ದು. ಫುಲ್ ಸ್ಟ್ರೆಸ್ ಆಗೋಗುತ್ತೆ ಟ್ರೈನಲ್ಲಿ ಹೋಗಿ ಟ್ರೈನಲ್ಲಿ ಬರಕ್ಕೆ. ಹೌದು ಮಾರ. ಹೇಳಿದ್ರೆ ನನ್ ಜೊತೆಗೆ ಕರ್ಕೊಂಡು ಹೋಗ್ಬಿಡ್ತಿದ್ನಲ್ಲ. ಇಲ್ಲ, ನಾವ್ 4-5 ಜನ ಪ್ಲಾನ್ ಮಾಡಿದ್ವಾ, ಅದಕ್ಕೆ ಹೋಗ್ಬಿಟ್ಟು ನಾವ್ ಜಾಸ್ತಿ ಅನ್ಕೊಂಡ್ರಲ್ಲ. ಹೋಗಿ ಎಷ್ಟೆಲ್ಲ ರಶ್ ಇರುತ್ತೆ ಅನ್ಕೊಂಡ್ರಲ್ಲ. ಹೋಗಿ ಡಬಲ್ ಇರುತ್ತೆ ದಸರಾ ಟೈಮಲ್ಲಿ ಎಲ್ಲ ಫುಲ್ ಡಬಲ್ ಇರುತ್ತೆ. ಹೌದು ಅದಕ್ಕೆ. ಮತ್ತೆ ಸಮಾಚಾರ? ಹೇಳಬೇಕಿಲ್ಲ. ಫುಲ್ ರೆಸ್ಟ್ ಹಂಗಾದ್ರೆ. ಪೇನ್ ಕಿಲ್ಲರ್ ಎಲ್ಲ ತಗೊಂಡ್ ಮಲ್ಕೊಂಬಿಡಿ. ಆಯ್ತು, ಒಂದು ಒಳ್ಳೆ ನಿದ್ದೆ ಆಯ್ತು. ಸ್ವಲ್ಪ ಯಾವ ಆಫೀಸ್ ಇದೆಯಾ ಹೆಂಗೆ? ನಾಳೆ ಐತಿ, ನಾಳೆ ಬೆಳಗ್ಗೆ. ಸರಿ ಸರಿ, ಹಂಗೆ ಸ್ವಲ್ಪ ಹೋಗ್ಬಿಟ್ಟು ಬನ್ನಿ. ಸರಿ, ಸಿಗುವ. ಸರಿ ಸಿಗೋಣ. ಹಾ, ಬಾಯ್ ಬಾಯ್. ಬಾಯ್ ಬಾಯ್. ಚಾಮುಂಡಿ ಬೆಟ್ಟ ಮುಗಿಸಿ ಇಳಿದು ಟಿಫನ್ ಮಾಡಿಕೊಂಡು ಇವಾಗ ನಾವು ಹೊರಟಿರೋ ಜಾಗ ಬಂದ್ಬಿಟ್ಟು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಸೊ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಅಂದ್ರೆ 23 ಕಿಲೋಮೀಟರ್ ಆಗುತ್ತೆ. ಸೊ ಇಟ್ ಶೋಯಿಂಗ್ 25 ಕಿಲೋಮೀಟರ್ಸ್. ಈ ಲೈಟಿಂಗ್ ನೋಡ್ಬೇಕಿತ್ತು ನೈಟು, ಬಟ್ ನೋಡಿಲ್ಲ. ಅಣ್ಣ ಏನ್ ಇವಾಗ ಜೋಶಲ್ಲಿ ಹೋಗ್ತಾನೆ. ಇಷ್ಟೊತ್ತು ಸುತ್ತಾಡ್ಸ್ದ ಗುರು, ಈ ಕಡೆ ಬಾ ಆ ಕಡೆ ಬಾ ಈ ಕಡೆ ಬಾ ಅನ್ಕೊಂಡು ಸುತ್ತಾಡ್ಸ್ದ. ಇವಾಗ ನೋಡು ಹೋಯ್ತಾವನ್ನೇ ಸುಮ್ನೆ ಅವನ್ ಪಾಡಿ ಅವನ್. ರೆಡ್ ಸಿಗ್ನಲ್ ಐತೆ, ನಾವು ಗ್ಯಾಪ್ ಅಲ್ಲಿ ಗಾಡಿ ಒಳಗಡೆ ಹೋಗುತ್ತೀವಿ. ಲೆಫ್ಟ್ ತಗೊಬೇಕು. ಸೊ ಗೈಸ್, ಇವಾಗ ತೋರಿಸ್ತಾ ಇದೀನಿ ನೋಡಿ, ಆವರೇಜ್ ಮೈಲೇಜ್ ಎಷ್ಟು ತೋರಿಸ್ತಿದೆ? 44 ಕಿಲೋಮೀಟರ್ಸ್ ಪರ್ ಲೀಟರ್ ತೋರಿಸ್ತಾ ಇದೆ. ನಾನು ರಿಸರ್ವ್ ಇಲ್ಲಿ ಆದ್ರೂ ರೋಡ್ ಇದೆ.
ರೋಡ್ ಮಿಸ್ ಆಯ್ತು. ಕಂಟಿನ್ಯೂ ಸ್ಟ್ರೈಟ್. ಬೇರೆಯವ್ರಿಗೋಸ್ಕರ ನಾನು ಸ್ವಲ್ಪ ಸ್ಲೋ ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಹೋಗ್ತಾ ಇರ್ಬೋದು. ಅದ್ಯಾವ್ದು ಗುರು ಅಷ್ಟು ದೊಡ್ಡ ಹಾರ ಹಾಕೋನೆ. ಮೇ ಬಿ ಶಾರ್ಟ್ ಕಟ್ ಅನ್ಸುತ್ತೆ. ಓ, ಅಲ್ಲೆಲ್ಲ ಮಳೆ ಹೊಡಿತಾ ಇದೆ. ನಿಧಾನಕ್ಕೆ ಚೂರು ಮಳೆ ಹೊಡಿತಾ ಇದೆ. ಓ, ಇಲ್ಲೆಲ್ಲ ಈಜಾಡ್ಬೋದು. ಹೋಗ್ಬೇಕಾದ್ರೆ ಒಂಚೂರು ನೋಡೋಣ. ಈಜಾಡಂಗಿದ್ರೆ ಈಜಾಡೋಣ, ಇಲ್ಲ ಅಂದ್ರೆ ಹೋಗೋಣ ಒಂದ್ ರೌಂಡ್. ಅದಕ್ಕೂ ಹೋಗೋಣ ಇರು ಒಂದ್ ನಿಮಿಷ. ನನಗೆ ಫಸ್ಟ್ ಆ ಲೊಕೇಶನ್ ಕಾಣಿಸ್ಬೇಕು. ಅಲ್ಲಿ ಮುಗಿಸಿ ಎಷ್ಟೊತ್ತಾದ್ರೂ ಮನೆಗೆ ಹೋಗ್ಬೋದು. ಬ್ಯೂಟಿ ಅಪ್ಪ, ಬ್ಯೂಟಿ ಬ್ಯೂಟಿ. ಎಲ್ಲರೂ ಅದೇ ಸ್ಪಾಟಿಗೆ ಹೋಗ್ತಾರೆ ಹೆಂಗೆ? ಎಲ್ಲರೂ ವಾಪಸ್ ಬರ್ತಾವ್ರೆ ಅದೇ ರೋಡಿಂದ. ಅವಾಗ ಒಂದ್ಸರಿ ಮೈಸೂರಿಗೆ ಬಂದಾಗ ಆ ಸ್ಪಾಟ್ ಇನ್ನ ಕಟ್ತಾ ಇದ್ರು. ಇವಾಗ ಆಲ್ರೆಡಿ ಡೆವಲಪ್ ಆಗೈತೆ, ಆದ್ರೆ ಹೋಗಿಲ್ಲ. ಇವಾಗ ಹೋಗ್ತೀನಿ. ನಮ್ಮೋನ್ ಎಲ್ಲೂ ಕಾಣಿಸ್ತಲ್ವೇ? ಲೋ, ಯಾರು ಅದನ್ನೆಲ್ಲ ಬಿಡ್ಬೇಕಪ್ಪ ಈ ತರ ರೈಡಿಗೆ ಬಂದ್ರೆ. ಅರ್ಥ ಆಗಲ್ಲ ಏನಾದ್ರು. ಇದು ನೀರ್ ಹಿಂಗಿದೆ. ನಡಿ. ಓ, ಈ ಕಡೆ ಒಂದಿದೆ. ವಾ, ಸೈಕ್. KRS ಆರ್ಮಿ ಏರಿಯಾ, ನೋ ಎಂಟ್ರಿ. ರೋಡು ಯಾವುದು ಅಲ್ಲಿ ತನಕ ಹೋಗಕ್ಕೆ. ಇದೆಯಲ್ಲ, ಎಲ್ಲಿ? ಹೋಗೋರೆಂದ್ರೆ ರೋಡ್ ಇರುತ್ತೆ, ಇಲ್ಲಿ ಇಳಿಯಕ್ಕೆ ಇದ್ದೇ ಇಲ್ಲ, ಇಲ್ಲೇ ಜಾಗ. ಇಲ್ಲೇ ಇದೆಪ್ಪ. $350 is coming with me. We are the damn backside, bro. Crazy. ಏನ್ ಕಾಣಿಸ್ತಿದೆ ಗುರು?
KRS ಡ್ಯಾಮ್ ಬ್ಯಾಕ್ ವಾಟರ್ಸ್. ಇವಾಗ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡು. ಏನ್ ಸೂಪರ್ ವ್ಯೂ ಕಣ. ಗಾಡಿ ನಿಲ್ಸಿ ಫೋಟೋ ತಕೊಂಬಿಡೋಣ. ಗಾಡಿ ಹಿಂಗ್ ನಿಲ್ಸಿ ಫೋಟೋ ತಕೊಂಬಿಡೋಣ. ಇಲ್ಲಿಂದ ಅಲ್ಲಿ ಕಾಣಿಸ್ತಾ ಇದೆ ನೋಡು. ಹೋಗೋಣ ಬಾ. ಇವಾಗ್ಲೇ ಫೋಟೋ ತೆಗಿಯೋದ್ ಬೇಡ. ಇಡಿ ಮತ್ತೆ. ನಮ್ಮಿಂದ ಎಲ್ಲಾರು ಬಂದವ್ರೆ. ಇವತ್ತು ನಾನು ಬಂದಿರೋ ಒಳ್ಳೆ ಸ್ಪಾಟ್ ಡ್ಯಾಮ್, KRS ಡ್ಯಾಮ್ ಬ್ಯಾಕ್ ವಾಟರ್ಸ್. ಏನು ಸಖತ್ತಾಗಿದೆ. ಗಾಡಿ ವ್ಯೂಸ್ ಮಾತ್ರ ಸಾಕಾಗಿದೆ. ಮತ್ತು ಬೆಸ್ಟ್ ಶಾಟ್ ಈ ಕಡೆಯಿಂದ ಆ್ಯಂಡ್ ಆಲ್ಸೋ ಫ್ರಮ್ ದಿಸ್ ಸೈಡ್. ಸರ್ ಹೋಗ್ತಾರೆ ಇವಾಗ. ನೋಡ್ದಾ ವಿಡಿಯೋ ಮಾಡೋಕ್ಕೆ ಯಾರಿಲ್ಲ. Let's go and park the vehicle. Amount ಬಂದಿಲ್ಲ ಇನ್ನ.